ರಾಜ್ಯ ಬಿಜೆಪಿ ಮುಂದೆ ಬೇತಿಲ್ವ ಜೆಡಿಎಸ್ ಬೇಳೆ. 18 ಸೀಟು ಗೆದ್ದಿರೋ ಜೆಡಿಎಸ್ನ 2028ರ ಪ್ಲಾನ್ ಏನು? ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ದಲಿತರಿಗೆ ಸಿಎಂ ಹುದ್ದೆ ಬಿಟ್ಟು ಕೊಡ್ತಾರಾ? ರಾಜ್ಯ ಬಿಜೆಪಿ ಮುಂದೆ ಬೇತಿಲ್ವ ಜೆಡಿಎಸ್ ಬೇಳೆ. ಕಳೆದ ಸಲ 18 ಸೀಟು ಗೆದ್ದಿರೋ ಜೆಡಿಎಸ್ 2028ರ ಚುನಾವಣೆಗೆ ಮಾಡಿಕೊಂಡಿರೋ ಬಿಗ್ ಪ್ಲಾನ್ ಏನು? ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಒಕ್ಕಲಿಗರನ್ನ ಬಿಟ್ಟು ದಲಿತರಿಗೆ ಸಿಎಂ ಹುದ್ದೆ ಬಿಟ್ಟು ಕೊಡ್ತಾರಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೆಡಿಎಸ್ ಪಕ್ಷ ಹೆಸರಿಗೆ ಮಾತ್ರ ಜಾತ್ಯತೀತ ಪಕ್ಷ, ಆದ್ರೆ ಕೇವಲ ಒಕ್ಕಲಿಗರನ್ನೇ ನೆಚ್ಚಿಕೊಂಡಿರೋ ಪಕ್ಷ. ಈ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಬಿಟ್ರೆ ಬೇರ್ಯಾರು ಸಿಎಂ ಆಗಲ್ಲ ಅನ್ನೋ ಭಾವನೆ ಜನರಲ್ಲಿದೆ. ಜೊತೆಗೆ ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಅಲ್ಪಸಂಖ್ಯಾತರು, ದಲಿತರು, ಇತರೆ ಹಿಂದುಳಿದ ಜಾತಿಗಳು ಜೆಡಿಎಸ್ ಪಕ್ಷವನ್ನ ಅನುಮಾನದಿಂದ ನೋಡುವಂತಾಗಿದೆ. ಈ ನಡುವೆ 2028ರಲ್ಲಿ ಕಮಲದಳ ದೋಸ್ತಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಎಚ್ಡಿಕೆ ಅವರನ್ನ ಮುಂದಿನ ಸಿಎಂ ಅಂತೇಳಿ ಘೋಷಣೆ ಮಾಡಿದ್ರೆ ಬಿಜೆಪಿಯ ದೋಸ್ತಿ ಕಡಿದುಕೊಳ್ಳಬೇಕಾಗುತ್ತೆ ಅನ್ನೋ ಆತಂಕ ದಳಪತಿಗಳನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಇದರ ಮಧ್ಯೆಯೂ ದಳಪತಿಗಳು ಪರೋಕ್ಷವಾಗಿ ಕುಮಾರಸ್ವಾಮಿ ಅವರನ್ನ ಮುಂದಿನ ಸಿಎಂ ಅಂತೇಳಿ ಬಿಂಬಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಪ್ರತಿ ಸಲವೂ ದಳಪತಿಗಳು ಒಂದು ದಾಳವನ್ನ ಹೂಡ್ತಾರೆ. ನಿಖಿಲ್ ರನ್ನ ಚುನಾವಣೆಗೆ ಇಳಿಸಿ ಎಂಎಲ್ಎ ಮಾಡೋದು ಕುಮಾರಸ್ವಾಮಿ ಅವರ ಆಸೆಯಾಗಿದ್ರು ಅದು ಕಾರ್ಯಕರ್ತರ ಆಸೆ ಅಂತ ಬಿಂಬಿಸಲಾಗುತ್ತೆ. ಕುಮಾರಣ್ಣ ಸಿಎಂ ಆಗ್ಬೇಕಾದ್ರೂ ಪಕ್ಷದ ಶಾಸಕರ ನಿರ್ಧಾರ, ಅವರ ಒತ್ತಾಯಕ್ಕೆ ಮಣಿದು ನಾನು ಸಿಎಂ ಆದೆ ಅಂತೇಳಿ ಬಿಂಬಿಸಲಾಗುತ್ತೆ. ಈಗಲೂ ಇಂಥದ್ದೇ ತಂತ್ರವನ್ನ ಕುಮಾರಸ್ವಾಮಿ ಹೆಣೆದಂತಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಧಿಕಾರಕ್ಕೆ ಬರಲಿದ್ದು, ಮೈತ್ರಿಕೂಟದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಇತ್ತೀಚೆಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಇದೇ ವೇಳೆ ಸಿಎಂ ಸ್ಥಾನದ ಬಗ್ಗೆ ಮಾತನಾಡಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ 2028ರ ಮುಖ್ಯಮಂತ್ರಿ ರೇಸ್ನಲ್ಲಿ ತುಂಬಾ ಜನ ಇದ್ದಾರೆ ಎನ್ನುತ್ತಾ ತಮ್ಮ ಮನದಾಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಹಾಸನದಲ್ಲಿ ಇತ್ತೀಚೆಗಷ್ಟೇ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂಬ ಘೋಷಣೆ ಮೊಳಗಿತ್ತು. ಅಭಿಮಾನಿಗಳ ಕೂಗಿನ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಹೇಳಿದ್ದೇನೆ, ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯವಲ್ಲ, ಜನರ ಬದುಕನ್ನ ಸರಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಈ ಕೆಟ್ಟ ರೀತಿಯ ಸರ್ಕಾರವನ್ನ ಕಿತ್ತು ಹಾಕಬೇಕು ಅಂತೇಳಿ ಕುಮಾರಸ್ವಾಮಿ ಗುಡುಗಿದ್ರು. ನಮ್ಮ ಮೈತ್ರಿ ಒಪ್ಪಂದದ ಸ್ನೇಹಿತರ ಜೊತೆ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ. ನಮ್ಮನ್ನ ಯಾವುದೋ ಶಕ್ತಿ ಆಡಿಸುತ್ತಿರುತ್ತೆ. ನಮ್ಮ ಕರ್ತವ್ಯ ನಾವು ಮಾಡಬೇಕಷ್ಟೇ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನ ನಿಖಿಲ್ ಕೂಡ ಕುಮಾರಸ್ವಾಮಿ ಸಿಎಂ ಆಗಬೇಕು ಎಂದಿದ್ದಾರೆ ಎಂಬ ವಿಚಾರಕ್ಕೆ ರಿಯಾಕ್ಟ್ ಮಾಡಿರೋ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರೇನ ನನ್ನನ್ನ ಮುಖ್ಯಮಂತ್ರಿ ಮಾಡೋದು, ಅದನ್ನೆಲ್ಲ ಜನ ತೀರ್ಮಾನ ಮಾಡ್ತಾರೆ ಅಲ್ವಾ, ಜನರ ಅಭಿಪ್ರಾಯವನ್ನ ನಿಖಿಲ್ ಹೇಳುತ್ತಿದ್ದಾರಷ್ಟೇ ಅಂತೇಳಿ ಕುಮಾರಸ್ವಾಮಿ ಸಿಎಂ ಸ್ಥಾನದ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಜನ 2028ಕ್ಕೆ ಮುಖ್ಯಮಂತ್ರಿ ಆಗೋ ರೇಸ್ನಲ್ಲಿದ್ದಾರೆ. ಮುಖ್ಯಮಂತ್ರಿಗಳಾಗಬೇಕು ಅಂತ ಹಲವಾರು ಜನ ಕಾಯ್ತಿದ್ದಾರೆ. ಅವರನ್ನೆಲ್ಲ ಓವರ್ಟೇಕ್ ಮಾಡಿ ಮುಖ್ಯಮಂತ್ರಿಗಳಾಗಬೇಕಾ, ಏನಾಗುತ್ತೋ ನೋಡೋಣ ಎನ್ನುವ ಮೂಲಕ ಮನದಲ್ಲಿರೋ ಸಿಎಂ ಆಸೆ ಬಿಚ್ಚಿಟ್ಟಂತಿದೆ ಕುಮಾರಸ್ವಾಮಿ. ಅಂದ್ರೆ 2018ರಲ್ಲೂ ಜೆಡಿಎಸ್ ಕೇವಲ 38 ಸೀಟು ಗೆದ್ದಿದ್ದಾಗ್ಲೂ ಕುಮಾರಸ್ವಾಮಿ ಯಾರ್ಯಾರನ್ನ ಓವರ್ಟೇಕ್ ಮಾಡಿ ಸಿಎಂ ಆಗಿದ್ರು. ಅದೇ ರೀತಿ 2028ರಲ್ಲೂ ರಾಜ್ಯದಲ್ಲಿ ಒಂದೊಮ್ಮೆ ಅತಂತ್ರ ಸರ್ಕಾರ ಬಂದ್ರೆ ಸಿಎಂ ಆಗೋ ಆಸೆಯನ್ನ ಬಿಜೆಪಿ ಮುಂದಿಡ್ತಾರ ಕುಮಾರಸ್ವಾಮಿ. ಆ ನಂತರ ಜನರ ಆಸೆಯಂತೆ ನಾನು ಸಿಎಂ ಆದೆ ಅಂತ ಹೇಳ್ತಾರ ಅನ್ನೋ ಚರ್ಚೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.